ನೋಡಿ ರಂಜಿತ್, ಒಂದ್ ಕಡೆ ಹಾಗಾದ್ರೆ ಇನ್ನೊಂದ್ ಕಡೆ ಹೀಗೆ. ಕಾಂಗ್ರೆಸ್ಗೆ ಬಿಗ್ ಶಾಕ್ ನೀಡ್ತಾರಾ KN ರಾಜಣ್ಣ ಅನ್ನುವಂತ ಪ್ರಶ್ನೆಗಳು ನಿರ್ಮಾಣ ಆಗ್ತಾ ಇದೆ. ರಾಜ್ಯ ರಾಜಕೀಯದಲ್ಲಿ ಮಹತ್ವದ ಕ್ರಾಂತಿ ಆಗುತ್ತಾ ಅಂತ ಹೇಳಿ ಕಾಂಗ್ರೆಸ್ಗೆ ಬಿಗ್ ಶಾಕ್ ಕೊಡ್ತಾರ, ಕ್ಷಿಪ್ರ ಕ್ರಾಂತಿ ಆಗುತ್ತಾ ರಾಜ್ಯ ರಾಜಕಾರಣದಲ್ಲಿರುವಂತಹ ಪ್ರಶ್ನೆ. DKಶಿ ವಿರುದ್ಧ ಬಹಿರಂಗ ಸಮರ ಸಾರಿದ್ರ ರೆಬಲ್ ಲೀಡರ್, ಕೈ ಕೊಟ್ಟು ದಳ ಮನೆ ಕದ ತಟ್ಟಿದ್ರ ತುಮಕೂರು ರೆಬಲ್ ಲೀಡರ್. ದೇವೇಗೌಡರ ಭೇಟಿ ಮಾಡಿ ಚರ್ಚಿಸಿದ ರಾಜೇಂದ್ರ ರಾಜಣ್ಣ ಅನ್ನುವಂತ ಪರಿಸ್ಥಿತಿ. ಆರೋಗ್ಯ ವಿಚಾರಿಸೋ ನೆಪದಲ್ಲಿ ದೇವೇಗೌಡರ ಭೇಟಿ. ದೇವೇಗೌಡರ ಬೆಂಗಳೂರು ನಿವಾಸದಲ್ಲಿ 30 ನಿಮಿಷ ಚರ್ಚೆ ಮಾಡಿದಾರಂತೆ. ಇದು ಪ್ರಶ್ನೆ. ಈಗ ಅವರ ಆರೋಗ್ಯವನ್ನ ವಿಚಾರಿಸುವಂತ ನೆಪದಲ್ಲಿ ಜೆಡಿಎಸ್ ಕದ ತಟ್ಟುವಂತ ಪ್ರಯತ್ನವೋ ಅನ್ನುವಂತ ಪ್ರಶ್ನೆ ನಿರ್ಮಾಣ ಆಗ್ತಾ ಇದೆ ಈಗ. ಈ ಮುಖೇನ ಕಾಂಗ್ರೆಸ್ಗೆ ಬಿಗ್ ಶಾಕ್ ನೀಡ್ತಾರ KN ರಾಜಣ್ಣ ಅಂತ. ರಂಜಿತ್, ನೀವು ಬಹಳಷ್ಟು ಕಡೆ ಗಮನಿಸ್ತಿರಬಹುದು, KN ರಾಜಣ್ಣ ಯಾವಾಗ್ಲೂ ಕೂಡ ತನ್ನ ಪಕ್ಷದ ವಿರುದ್ಧವೇ ಹೇಳಿಕೆಗಳನ್ನ ಕೊಟ್ಟು ಹೈಕಮಾಂಡ್ ನಿಂದಲೂ ವಾರ್ನಿಂಗ್ ಅನ್ನು ತಗೊಂಡು, ನೋಟಿಸ್ ಅನ್ನ ತಗೊಂಡು, ಆದ್ರೂ ನಾನು ಡೋಂಟ್ ಕೇರ್ ಅನ್ನುವಂತ ನಿಟ್ಟಿನಲ್ಲಿ ಪಕ್ಷದಲ್ಲಿ ಆಗ್ತಿರುವಂತಹ ಒಂದಷ್ಟು ಸಮಸ್ಯೆಗಳ ಬಗ್ಗೆ ಅವರೇ ಧ್ವನಿ ಎತ್ತುತ್ತಾ ಇದ್ರು. ಮಂತ್ರಿ ಸ್ಥಾನ ಕಳ್ಕೊಂಡಿದ್ದು ಕೂಡ ಪಕ್ಷದ ವಿರೋಧಿ ನಡೆಯಿಂದಾಗಿ, ವಿರೋಧಿ ನಡೆ ಅಂತ ಹೇಳಿದ್ರೆ ಪಕ್ಷವನ್ನ ಟೀಕೆ ಮಾಡಿದ್ರಿಂದಾಗಿಯೇ ಅನ್ನೋದು ಚರ್ಚೆ ದೊಡ್ಡ ಸುದ್ದಿಯೂ ಆಗಿದೆ. ಹೀಗಿದ್ದಾಗ ರಾಜಣ್ಣ ದಳದ ಮನೆಯನ್ನ ಕದ ತಟ್ಟಿರುವುದು ಈಗ ಸಾಕಷ್ಟು ಕುತೂಹಲಕ್ಕೆ ಬಹಳ ಕಾರಣ. ಆಶ್ಚರ್ಯ ಪಡಬೇಕಾಗೇನಿಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಆ ರೀತಿ ಪೂರಕವಾದಂತ ವಾತಾವರಣ ಕಾಂಗ್ರೆಸ್ ಪಕ್ಷದೊಳಗಡೆ ನಡೆದಿತ್ತು. ರಾಜಣ್ಣ ಅವರಿಗೂ ಅದರ ಅನುಭವ ಆಗಿತ್ತು. ಸಿದ್ದರಾಮಯ್ಯನವರ ಪಕ್ಕ ಬೆಂಬಲಿಗ ರಾಜಣ್ಣ ಹಲವಾರು ಬಾರಿ ರಂಜಿತ್ ಹೇಳಿದ್ರಲ್ಲ, ನಾನು ಏನೇ ಆದ್ರೂ ನಾನು ಕಾಂಗ್ರೆಸ್ ಪಕ್ಷದವನೇ, ನಾನು ಬಿಡಲ್ಲ ಅಂತ ಹೇಳಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್. ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಜಗದೀಶ್, ಬಹಳ ಒಂದು ಕುತೂಹಲ, ಏನಾಗುತ್ತೆ, ಹೌದಾ ಅದು ಜೆಡಿಎಸ್ ಕದ ತಟ್ಟುವಂತ ಪ್ರಯತ್ನನ ಅಥವಾ ಆರೋಗ್ಯ ವಿಚಾರಿಸಲಿಕ್ಕೆ ಮಾತ್ರ ಹೋದದ್ದ? KN ರಾಜಣ್ಣ ಕಾಂಗ್ರೆಸ್ ಬಿಡ್ಲಿಕ್ಕೆ ಸಾಧ್ಯನಾ? ಖಂಡಿತ ರಂಜಿತ್, ಯಾಕೆಂತ ಹೇಳಿದ್ರೆ ಈ ಬೆಳವಣಿಗೆಯನ್ನು ನೋಡಿದ್ರೆ ಇವಂತ ಒಂದು ಸಂಶಯ ಕೂಡ ಬಂದೇ ಬರುತ್ತೆ. ಯಾಕಂತ ಹೇಳಿದ್ರೆ ದೇವೇಗೌಡರ ಕುಟುಂಬವನ್ನ ನೋಡಿದ್ರೆ ಮತ್ತೆ ರಾಜಣ್ಣ ಅವರು ಪದೇ ಪದೇ ಎಲ್ಲೊಂದ್ ಕಡೆ ಒಳಗೊಳ್ಳಿಕೆ ನಡೆಸ್ತಾ ಇದ್ರು. ಆದ್ರೆ ದಿಢೀರಂತ ನಿನ್ನೆ ರಾಜಣ್ಣನವರ ಪುತ್ರ ರಾಜೇಂದ್ರ ರಾಜಣ್ಣ ಅವರನ್ನ ಕೂಡ ಭೇಟಿ ಆಗಿರ್ತಕ್ಕಂಥ, ಮನೆಗೆ ಹೋಗಿ ಅವರ ಆರೋಗ್ಯವನ್ನ ಕೂಡ ವಿಚಾರಿಸತಕ್ಕಂಥದ್ದು. ಇನ್ನೊಂದ್ ಕಡೆ DK ಶಿವಕುಮಾರ್ ಅವರ ಸಂಪುಟದಲ್ಲಿ ಸಚಿವ ಸ್ಥಾನವನ್ನು ಕೂಡ ಕೈತಪ್ಪಿರ್ತಕ್ಕಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ಏನಾದ್ರೂ ಒಂದ್ ಕಡೆ ಜೆಡಿಎಸ್ಗೆ ಸೇರುವಂತ ಪ್ರಯತ್ನಕ್ಕೆ ಏನಾದ್ರೂ ಕೂಡ ಮುಂದಾಗ್ತಾ ಇದ್ದಾರಾ ಅನ್ನೋ ಒಂದು ಅನುಮಾನ ಕೂಡ ಉಂಟಾಗುತ್ತೆ. ಇನ್ನೊಂದ್ ಕಡೆ ಈಗ ಸದ್ಯಕ್ಕೆ ಪ್ರಾಥಮಿಕ ಮಾಹಿತಿ ಪ್ರಕಾರ ಕೇವಲ ದೇವೇಗೌಡರ ಒಂದು ಆರೋಗ್ಯವನ್ನು ವಿಚಾರಿಸೋದಕ್ಕೆ ಹೋಗಿದ್ರಷ್ಟೇ ಅಂತ ಈಗ ಹೇಳಲಾಗ್ತಾ ಇರತಕ್ಕಂಥದ್ದು. ರಾಜಕೀಯ ಬೆಳವಣಿಗೆಗಳು ಮುಂದಿನ ದಿನಗಳು ಯಾವ ರೀತಿಯಾಗಿ ಗುರುವನ್ನ ಕೂಡ ಪಡೆದುಕೊಳ್ಳುವುದನ್ನು ಕೂಡ ಕಾದು ನೋಡ್ತಾ ಇರತಕ್ಕಂಥದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ಜಗದೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ ರಂಜಿತ್, ಒಂದ್ ಕಡೆ ಹಾಗಾದ್ರೆ ಇನ್ನೊಂದ್ ಕಡೆ ಹೀಗೆ. ಕಾಂಗ್ರೆಸ್ಗೆ ಬಿಗ್ ಶಾಕ್ ನೀಡ್ತಾರ KN ರಾಜಣ್ಣ ಅನ್ನುವಂತ ಪ್ರಶ್ನೆಗಳು ನಿರ್ಮಾಣ ಆಗ್ತಾ ಇದೆ. ರಾಜ್ಯ ರಾಜಕೀಯದಲ್ಲಿ ಮಹತ್ವದ ಕ್ರಾಂತಿ ಆಗುತ್ತಾ ಅಂತ ಹೇಳಿ ಕಾಂಗ್ರೆಸ್ಗೆ ಬಿಗ್ ಶಾಕ್ ಕೊಡ್ತಾರ, ಕ್ಷಿಪ್ರ ಕ್ರಾಂತಿ ಆಗುತ್ತಾ ರಾಜ್ಯ ರಾಜಕಾರಣದಲ್ಲಿರುವಂತಹ ಪ್ರಶ್ನೆ. DKಶಿ ವಿರುದ್ಧ ಬಹಿರಂಗ ಸಮರ ಸಾರಿದ್ರ ರೆಬಲ್ ಲೀಡರ್, ಕೈ ಕೊಟ್ಟು ದಳ ಮನೆ ಕದ ತಟ್ಟಿದ್ರ ತುಮಕೂರು ರೆಬಲ್ ಲೀಡರ್. ದೇವೇಗೌಡರ ಭೇಟಿ ಮಾಡಿ ಚರ್ಚಿಸಿದ ರಾಜೇಂದ್ರ ರಾಜಣ್ಣ ಅನ್ನುವಂತ ಪರಿಸ್ಥಿತಿ. ಆರೋಗ್ಯ ವಿಚಾರಿಸೋ ನೆಪದಲ್ಲಿ ದೇವೇಗೌಡರ ಭೇಟಿ. ದೇವೇಗೌಡರ ಬೆಂಗಳೂರು ನಿವಾಸದಲ್ಲಿ 30 ನಿಮಿಷ ಚರ್ಚೆ ಮಾಡಿದಾರಂತೆ. ಇದು ಪ್ರಶ್ನೆ. ಈಗ ಅವರ ಆರೋಗ್ಯವನ್ನ ವಿಚಾರಿಸುವಂತ ನೆಪದಲ್ಲಿ ಜೆಡಿಎಸ್ ಕದ ತಟ್ಟುವಂತ ಪ್ರಯತ್ನವೋ ಅನ್ನುವಂತ ಪ್ರಶ್ನೆ ನಿರ್ಮಾಣ ಆಗ್ತಾ ಇದೆ ಈಗ. ಈ ಮುಖೇನ ಕಾಂಗ್ರೆಸ್ಗೆ ಬಿಗ್ ಶಾಕ್ ನೀಡ್ತಾರ KN ರಾಜಣ್ಣ ಅಂತ. ರಂಜಿತ್, ನೀವು ಬಹಳಷ್ಟು ಕಡೆ ಗಮನಿಸ್ತಿರಬಹುದು, KN ರಾಜಣ್ಣ ಯಾವಾಗ್ಲೂ ಕೂಡ ತನ್ನ ಪಕ್ಷದ ವಿರುದ್ಧವೇ ಹೇಳಿಕೆಗಳನ್ನ ಕೊಟ್ಟು ಹೈಕಮಾಂಡ್ ನಿಂದಲೂ ವಾರ್ನಿಂಗ್ ಅನ್ನು ತಗೊಂಡು, ನೋಟಿಸ್ ಅನ್ನ ತಗೊಂಡು, ಆದ್ರೂ ನಾನು ಡೋಂಟ್ ಕೇರ್ ಅನ್ನುವಂತ ನಿಟ್ಟಿನಲ್ಲಿ ಪಕ್ಷದಲ್ಲಿ ಆಗ್ತಿರುವಂತಹ ಒಂದಷ್ಟು ಸಮಸ್ಯೆಗಳ ಬಗ್ಗೆ ಅವರೇ ಧ್ವನಿ ಎತ್ತುತ್ತಾ ಇದ್ರು. ಮಂತ್ರಿ ಸ್ಥಾನ ಕಳ್ಕೊಂಡಿದ್ದು ಕೂಡ ಪಕ್ಷದ ವಿರೋಧಿ ನಡೆಯಿಂದಾಗಿ, ವಿರೋಧಿ ನಡೆ ಅಂತ ಹೇಳಿದ್ರೆ ಪಕ್ಷವನ್ನ ಟೀಕೆ ಮಾಡಿದ್ರಿಂದಾಗಿಯೇ ಅನ್ನೋದು ಚರ್ಚೆ ದೊಡ್ಡ ಸುದ್ದಿಯೂ ಆಗಿದೆ. ಹೀಗಿದ್ದಾಗ ರಾಜಣ್ಣ ದಳದ ಮನೆಯನ್ನ ಕದ ತಟ್ಟಿರುವುದು ಈಗ ಸಾಕಷ್ಟು ಕುತೂಹಲಕ್ಕೆ ಬಹಳ
ಕಾರಣ ತುಂಬಾ ಆಗ್ತಾ ಇದೆ. ಆಶ್ಚರ್ಯ ಪಡಬೇಕಾಗೇನಿಲ್ಲ ಅಂತ ಅನ್ಸುತ್ತೆ. ಯಾಕಂತೇಳಿದ್ರೆ ಆ ರೀತಿ ಪೂರಕವಾದಂತ ವಾತಾವರಣ ಕಾಂಗ್ರೆಸ್ ಪಕ್ಷದೊಳಗಡೆ ನಡೆದಿತ್ತು. ರಾಜಣ್ಣ ಅವರಿಗೂ ಅದರ ಅನುಭವ ಆಗಿತ್ತು. ಸಿದ್ದರಾಮಯ್ಯನವರ ಪಕ್ಕ ಬೆಂಬಲಿಗ ರಾಜಣ್ಣ. ಬಟ್ ಹಲವಾರು ಬಾರಿ ರಂಜಿತ್ ಹೇಳಿದ್ರಲ್ಲ, ನಾನು ಏನೇ ಆದ್ರೂ ನಾನು ಕಾಂಗ್ರೆಸ್ ಪಕ್ಷದವನೇ, ನಾನು ಬಿಡಲ್ಲ ಅಂತ ಹೇಳಿ. ಎಸ್, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್. ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಜಗದೀಶ್, ಬಹಳ ಒಂದು ಕುತೂಹಲ, ಏನಾಗುತ್ತೆ, ಹೌದಾ ಅದು ಜೆಡಿಎಸ್ ಕದ ತಟ್ಟುವಂತ ಪ್ರಯತ್ನನ ಅಥವಾ ಆರೋಗ್ಯ ವಿಚಾರಿಸ್ಲಿಕ್ಕೆ ಮಾತ್ರ ಹೋದದ್ದ? KN ರಾಜಣ್ಣ ಕಾಂಗ್ರೆಸ್ ಬಿಡ್ಲಿಕ್ಕೆ ಸಾಧ್ಯನಾ? ಖಂಡಿತ ರಂಜಿತ್, ಯಾಕೆಂತ ಹೇಳಿದ್ರೆ ಈ ಒಂದು ಈ ಬೆಳವಣಿಗೆಯನ್ನು ನೋಡಿದ್ರೆ ಇವಂತ ಒಂದು ಸಂಶಯ ಕೂಡ ಬಂದೇ ಬರುತ್ತೆ. ಯಾಕಂತ ಹೇಳಿದ್ರೆ ದೇವೇಗೌಡರ ಕುಟುಂಬವನ್ನ ನೋಡಿದ್ರೆ ಮತ್ತೆ ರಾಜಣ್ಣ ಅವರು ಪದೇ ಪದೇ ಎಲ್ಲೊಂದ್ ಕಡೆ ಒಳಗಡೆ ನಡೆಸ್ತಾ ಇದ್ರು. ಆದ್ರೆ ದಿಢೀರಂತ ನಿನ್ನೆ ರಾಜಣ್ಣನವರ ಪುತ್ರ ರಾಜೇಂದ್ರ ರಾಜಣ್ಣ ಅವರನ್ನ ಕೂಡ ಭೇಟಿ ಆಗಿರ್ತಕ್ಕಂಥ, ಮನೆಗೆ ಹೋಗಿ ಅವರ ಆರೋಗ್ಯವನ್ನ ಕೂಡ ವಿಚಾರಿಸತಕ್ಕಂಥದ್ದು. ಇನ್ನೊಂದ್ ಕಡೆ DK ಶಿವಕುಮಾರ್ ಅವರ ಸಂಪುಟದಲ್ಲಿ ಸಚಿವ ಸ್ಥಾನವನ್ನು ಕೂಡ ಕೈತಪ್ಪಿರ್ತಕ್ಕಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ಏನಾದ್ರೂ ಒಂದ್ ಕಡೆ JDSಗೆ ಸೇರುವಂತ ಪ್ರಯತ್ನಕ್ಕೆ ಏನಾದ್ರೂ ಕೂಡ ಮುಂದಾಗ್ತಾ ಇದ್ದಾರಾ ಅನ್ನೋ ಒಂದು ಅನುಮಾನ ಕೂಡ ಉಂಟಾಗುತ್ತೆ. ಇನ್ನೊಂದ್ ಕಡೆ ಈಗ ಸದ್ಯಕ್ಕೆ ಪ್ರಾಥಮಿಕ ಮಾಹಿತಿ ಪ್ರಕಾರ ಕೇವಲ ದೇವೇಗೌಡರ ಒಂದು ಆರೋಗ್ಯವನ್ನು ವಿಚಾರಿಸೋದಕ್ಕೆ ಹೋಗಿದ್ರಷ್ಟೇ ಅಂತ ಈಗ ಹೇಳಲಾಗ್ತಾ ಇರತಕ್ಕಂಥದ್ದು. ರಾಜಕೀಯ ಬೆಳವಣಿಗೆಗಳು ಮುಂದಿನ ದಿನಗಳು ಯಾವ ರೀತಿಯಾಗಿ ಗುರುವನ್ನ ಕೂಡ ಪಡೆದುಕೊಳ್ಳುವುದನ್ನು ಕೂಡ ಕಾದು ನೋಡ್ತಾ ಇರತಕ್ಕಂಥದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ಜಗದೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ.